ಏಳುಮಲೆ. ರಾಣಾ ಅವರು ಏಕಲವ್ಯ ಸಿನಿಮಾ ಆದ್ಮೇಲೆ ಕಾಣಿಸ್ಕೊಳ್ತಿರುವಂತಹ ಎರಡನೇ ಸಿನಿಮಾ. ಮಹಾನಟಿ ಸೀಸನ್ ನ ವಿನ್ನರ್ ಪ್ರಿಯಾಂಕಾ ಆಚಾರ್ ಅವರ ಮೊದಲನೇ ಸಿನಿಮಾ. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾನ ಬರ್ದು ಡೈರೆಕ್ಟ್ ಮಾಡಿರೋದು ಡೆಬ್ಯೂಟೆಂಟ್ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವರು. ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಸಿನಿಮಾವನ್ನ ಕಟ್ಟುವಂತಹ ಕೆಲಸದಲ್ಲಿ ತರುಣ್ ಸುಧೀರ್ ಅವರ ಕೆಲಸ ಕೂಡ ಕಾಣುತ್ತೆ. ಟ್ರೈಲರ್, ಸಾಂಗ್ಸ್ ಇಂದ ಈ ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಅದೇ ಎಕ್ಸ್ಪೆಕ್ಟೇಷನ್ಗೆ ಸಿನಿಮಾ ಇದೆಯಾ? ಏಳುಮಲೆ ಟ್ರೂ ಕಂಟೆಂಟ್ ಅನ್ನ ಡೆಲಿವರ್ ಮಾಡೋದ್ರಲ್ಲಿ ಗೆದ್ದಿದ್ಯಾ? ಏನಿಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡೋ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಟಲ್, ತಮ್ನೈಲ್ ನೋಡ್ಕೊಂಡು ಬಂದಿರೋರ್ಗೆ ಆಗ್ಲೇ ಸಿನಿಮಾ ಹೇಗಿದೆ ಅನ್ನುವಂತಹ ಒಂದು ಐಡಿಯಾ ಸಿಕ್ಕಿರತ್ತೆ. ಸೊ ಜಾಸ್ತಿ ಕಾಯಿಸಲ್ಲ, ಮಾದೇಶ್ವರ ಬೆಟ್ಟದಲ್ಲಿರುವಂತಹ ನಮ್ಮಪ್ಪ ಮಾದಪ್ಪನ್ಗೆ ಹೊಗೆ ಅನ್ನೋ ಹಾಗೆ ಏಳುಮಲೆ ಸಿನಿಮಾಗೂ ಕೂಡ ಖಂಡಿತ ಹೊಗೆ ಅಂತ ಕೂಗಲೇಬೇಕು. ಬಿಕಾಸ್ ಓವರ್ ಆಲ್ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. 2004 ನಡೆದಿರುವಂತಹ ಇಡೀ ದೇಶವನ್ನೇ ನಡಗಿಸಿದಂತಹ ಒಂದು ಟ್ರೂ ಇನ್ಸಿಡೆಂಟ್ ಅನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟು ಈ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ಫ್ರಂಟ್ ಎಂಡ್ ಅಲ್ಲಿ ಸ್ಟಿಚ್ ಮಾಡಿದ್ದಾರೆ. ಇಲ್ಲಿ ಕನ್ನಡದ ಹುಡುಗ ಹರೀಶ ಮತ್ತು ತಮಿಳಿನ ಹುಡುಗಿ ರೇವತಿ ಇಬ್ರಿಗೂ ಲವ್ ಆಗಿದೆ. ಆ ಲವ್ ಇಂದ ಮೂಡೋ ಅಡೆತಡೆಗಳನ್ನ ಬೇಯಿಸುವಂತಹ ಪ್ರಯತ್ನದಲ್ಲಿ ಈ ಜೋಡಿ ಏನ್ ಮಾಡ್ತಾರೆ, ಎಲ್ಲಿಗೆ ಬಂದು ಸೇರ್ತಾರೆ, ತಮ್ಮ ಪ್ರೀತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಯ್ತಾ ಇಲ್ವಾ, ಮತ್ತು ಇವರ ಈ ಕತೆಗೂ ಆಗ್ಲೇ ಹೇಳಿದ್ನಲ್ಲ ಅದೇ ಟೈಮಲ್ಲಿ ನಡೆಯುವಂತಹ ಆ ಟ್ರೂ ಇನ್ಸಿಡೆಂಟ್ಗೂ ಏನ್ ಸಂಬಂಧ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಡೆಬ್ಯೂಟೆಂಟ್ ರೈಟರ್ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಈಸ್ ಇಂಪ್ರೆಸಿವ್. ಅವ್ರು ಆರಿಸ್ಕೊಂಡಿರುವಂತಹ ಕಥಾವಸ್ತು ಯುನೀಕ್ ಆಗಿದೆ. ಅದು ಸುಮಾರಷ್ಟು ವಿಷಯಗಳಲ್ಲಿ. ಕಥೆಯ ಉದ್ದೇಶ ಚೆನ್ನಾಗಿದೆ. ಕತೆ ನಡೆಯುವಂತಹ ಟೈಮ್ ಫ್ರೇಮು ವಿಶೇಷವಾಗಿದೆ. ಎಲ್ಲಾ ಪಾತ್ರಗಳಿಗೂ ಒಂದು ಪರ್ಪಸ್ ಇದೆ. ಸುಮ್ನೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತಹ ಕ್ಯಾಟಗರಿಯ ಪಾತ್ರಗಳು ಇಲ್ಲಿಲ್ಲ. ಅಂಡ್ ಎಲ್ಲರಿಂದಲೂ ಈ ಕತೆಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ, ಒಂದು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಅಂಡ್ ನನ್ಗೆ ಬಹಳ ಇಷ್ಟವಾದಂತಹ ವಿಷಯ ಅಂದ್ರೆ ಅದೇನೆ. ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಈ ಸಿನಿಮಾದ ಕೋರ್ ಲವ್ ಅಂಡ್ ಲವ್ನ ಸುತ್ತ ಕ್ರಿಯೇಟ್ ಆಗಿರುವಂತಹ ಕಾನ್ಫ್ಲಿಕ್ಟ್ಸ್ ಗಳು ಬಹಳಷ್ಟು ಲೇಯರ್ಸ್ ಅಲ್ಲಿದೆ. ಅಂಡ್ ಅವು ಮುಖ್ಯ ಪಾತ್ರಧಾರಿಗಳಿಗೆ ಉಂಟು ಮಾಡುವಂತಹ ನೋವಿನ ಇಂಪ್ಯಾಕ್ಟು ನಮಗೂ ಫೀಲ್ ಆಗುತ್ತೆ. ರೈಟಿಂಗ್ ಚೆನ್ನಾಗಿದೆ, ಅಥೆಂಟಿಕ್ ಆಗಿದೆ. ಮೈಸೂರು, ಚಾಮರಾಜನಗರ, ಸೇಲಮ್ಮು ಮೂರು ಪ್ರಾಂತ್ಯದ ಸೊಗಡನ್ನ ಇಲ್ಲಿ ಆದಷ್ಟು ನೇಟಿವ್ ಆಗಿ ಇಟ್ಟಿದ್ದಾರೆ. ಈ ಒನ್ ನೈಟ್ ಸ್ಟೋರಿಗಳಲ್ಲಿ ವರ್ಕ್ ಆಗೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಎಲಿಮೆಂಟೇ ಥ್ರಿಲ್. ಅಂಡ್ ಡೈರೆಕ್ಟರ್ ಪುನೀತ್ ಅದನ್ನ ಸಕ್ಸಸ್ಫುಲ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದ್ದು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್, ಹಾಡ್ಗಳು ಮತ್ತು ಹಾಡುಗಳ ಲಿರಿಕ್ಸ್. ಡಿ ಇಮಾನ್ ಅವರ BGM ಸೀನ್ಸ್ ಅನ್ನ ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕೋ ಅಲ್ಲೆಲ್ಲ ಮಿಸ್ಸೇ ಮಾಡದಂಗೆ ಎಲಿವೇಟ್ ಮಾಡುತ್ತೆ. ಅಂಡ್ ಸಾಂಗ್ಸ್ ಎಲ್ಲವೂ ವಿತ್ ನರೇಷನ್ ಸಿನಿಮಾದಲ್ಲಿ ಫ್ಲೋ ಆಗುವಂತಹ ರೀತಿ ಕೂಡ ಸಖತ್ ಜಾಮ್ ಪ್ಯಾಕ್ಟ್ ಆಗಿ ಸಿನಿಮಾವನ್ನ ಕಟ್ಕೊಟ್ಟಿದೆ ಅಂತ ಹೇಳ್ತೀನಿ. ಕಮಿಂಗ್ ಟು ಪರ್ಫಾರ್ಮೆನ್ಸಸ್, ನನಗೆ ಈ ಸಿನಿಮಾದಲ್ಲಿ TS ನಾಗಾಭರಣ ಅವರ ಪರ್ಫಾರ್ಮೆನ್ಸು, ಅವರ ಭಾಷೆಯ ಅಥೆಂಟಿಸಿಟಿ ಎಲ್ಲವೂ ಟಾಪ್ ಕ್ಲಾಸ್ ಅಂತ ಅನಿಸ್ತು. ಹಾಗಾಗಿ ಮೊದಲು ಅವರನ್ನೇ ಮೆನ್ಷನ್ ಮಾಡಿದ್ದೀನಿ. ಡೆಬ್ಯೂಟೆಂಟ್ ಆಕ್ಟ್ರೆಸ್ ಪ್ರಿಯಾಂಕಾ ಆಚಾರ್ ಇಸ್ ಅ ಗುಡ್ ಫೈನ್ ಟು KFI. ಚಿನ್ನಿ ಪಾತ್ರದಲ್ಲಿ ತುಂಬಾ ಮುದ್ದಾಗಿ ಇನ್ನೋಸೆಂಟ್ ಆಗಿ ಕಾಣ್ತಾರೆ ಅಂಡ್ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇವ್ರಿಗೆ ಇನ್ನಷ್ಟು ಒಳ್ಳೆ ಅವಕಾಶಗಳು ಖಂಡಿತ ಹುಡ್ಕೊಂಡ್ಬರುತ್ತೆ. ರಾಣಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಏಕಲವ್ಯಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ಸೀಸನ್ಡ್ ಆಗಿ ರಾಣಾ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸ್ಕ್ರೀನ್ ಮೇಲೆ ಆ ಪಾತ್ರದ ಹಾಗೆ ಕಾಣ್ತಾರೆ, ವಿಚ್ ಇಸ್ ವೆರಿ ರಿಯಲ್. ನನಗೆ ಸಿನಿಮಾದಲ್ಲಿ ಸ್ವಲ್ಪ ಡೈವರ್ಟ್ ಮಾಡಿದ್ದು ಅಂತ ಅಂದ್ರೆ ಅದು ಅವರ ಹೇರ್ ಸ್ಟೈಲ್, ಎಸ್ಪೆಷಲಿ ಫೈಟ್ ಸೀಕ್ವೆನ್ಸಸ್ ಅಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನಿಸ್ತಾ ಇತ್ತು. ಅಂಡ್ ಅದನ್ನ ಇನ್ನಷ್ಟು ಅಥೆಂಟಿಕ್ ಆಗಿ ಪ್ಲಾನ್ ಮಾಡಿದಿದ್ರೆ ಇನ್ನೂ ಒಳ್ಳೇದಿರ್ತಿತ್ತೇನೋ ಅಂತ ಕೂಡ ಅನಿಸ್ತು. ಇನ್ನುಳಿದಂತೆ ಕಿಶೋರ್ ಅವರು, ಜಗ್ಗಪ್ಪ, ಜಗಪತಿ ಬಾಬು, ಸರ್ದಾರ್ ಸತ್ಯ ಎಲ್ಲರೂ ತಮ್ಮ ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ದಾರೆ. ತರುಣ್ ಸುಧೀರ್ ಅವರು ಈ ಹಿಂದೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದ ರ್ಯಾಂಬೋ 2, ಗುರು ಶಿಷ್ಯರು ಎಲ್ಲವೂ ವರ್ಕ್ ಆದಂತಹ ಸಿನಿಮಾಗಳೇ. ಅಂಡ್ ಅವರ ಈ ಸಕ್ಸಸ್ಫುಲ್ ಜರ್ನಿ ಆಸ್ ಕ್ರಿಯೇಟಿವ್ ಹೆಡ್ ಇಲ್ಲಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಆಸ್ ಎ ಪ್ರೊಡ್ಯೂಸರ್ ಕೂಡ ಸಿನಿಮಾಗೆ ಏನ್ ಬೇಕೋ ಅದನ್ನ ಖರ್ಚು ಮಾಡಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಅಂಡ್ ಇಡೀ ಸಿನಿಮಾ ರಾತ್ರಿಯಲ್ಲೇ ನಡೆದಿರೋದ್ರಿಂದ ಅದರ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ. ನೆವರ್ದಲೆಸ್ ಎಲ್ಲೋ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಸಿನಿಮಾ ನೋಡ್ಬೇಕಿದ್ರಂತೂ ಅನ್ಸಲ್ಲ. ಅದ್ವೈತ ಗುರುಮೂರ್ತಿಯವರ ಸಿನಿಮಾಟೋಗ್ರಫಿ ಕತೆಗೆ ಏನ್ ಬೇಕೋ ಅದಕ್ಕೆ ಅನುಗುಣವಾಗಿ ಚೆನ್ನಾಗಿದೆ. KM ಪ್ರಕಾಶ್ ಅವರ ಎಡಿಟಿಂಗ್ ಕೂಡ ಪೇಸಿಯಾಗಿದೆ. 2 ಗಂಟೆ 13 ನಿಮಿಷ ಇರುವಂತಹ ಸಿನಿಮಾ ಸ್ಟಾರ್ಟ್ ಆದ ಮೊದಲನೇ ಫ್ರೇಮ್ ಇಂದಾನೆ ಕತೆಯ ಪ್ಲಾಟ್ ಪಾಯಿಂಟ್ಗೆ ಕನೆಕ್ಟ್ ಆಗೋ ಹಾಗೆ ಮಾಡ್ಬಿಡುತ್ತೆ. ಇನ್ನು ಈ ಸಿನಿಮಾದಲ್ಲಿ ಏನ್ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು ಅಂದ್ರೆ 2004 ನಡೆದಂತಹ ಘಟನೆ ಇದೆಯಲ್ಲ, ಅದರ ಪ್ಲೇಸ್ಮೆಂಟ್ ಅಥವಾ ಅದರ ಬ್ಯಾಕ್ ಡ್ರಾಪ್ ಅನ್ನ ಯೂಸ್ ಮಾಡ್ಕೊಂಡಿರೋದು. ಆ ಘಟನೆ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ರೆ ಅದು ಸ್ಪಾಯ್ಲರ್ ಆಗುತ್ತೆ. ಬಟ್ ಆಫ್ ಕೋರ್ಸ್ ಈಗಾಗಲೇ ನಿಮ್ಮಲ್ಲಿ ಸುಮಾರು ಜನಕ್ಕೆ ನಾನು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಸ್ಪಾಯ್ಲರ್ ಆಗೋದು ಬೇಡ. ಆ ಇನ್ಸಿಡೆಂಟ್ ಆಗ್ಲೇ ಜನಸಾಗರಕ್ಕೆ ಗೊತ್ತಿರೋದ್ರಿಂದ, ಅದನ್ನ ಈಗಾಗಲೇ ಸುಮಾರು ಸಿನಿಮಾಗಳಲ್ಲಿ ನೋಡಿರೋದ್ರಿಂದ ಅದು ಈ ಥ್ರಿಲ್ಲಿಂಗ್ ಜರ್ನಿಯನ್ನ ಅಲ್ಲಲ್ಲಿ ಬ್ರೇಕ್ ಮಾಡಿದ್ದು ಸುಳ್ಳಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಏಳುಮಲೆ ಒಂದು ಒಳ್ಳೆ ಸಿನಿಮಾ. ಕಂಟೆಂಟ್ ಮೇಲೆ ಬೆಟ್ ಮಾಡಿರುವಂತಹ ಸಿನಿಮಾ. ಸುಮಾರು ವಿಷಯಗಳು ನಿಮ್ಮನ್ನ ಸಿನಿಮಾದಲ್ಲಿ ಎಂಗೇಜಿಂಗ್ ಆಗಿಡುತ್ತೆ. ಆ ಪಾತ್ರಗಳ ಎಮೋಷನ್ಸು ಕನೆಕ್ಟ್ ಆಗುತ್ತೆ.
80s 90s ಕಿಡ್ಸ್ ನ ಲವ್ ಸ್ಟೋರಿ ನಮ್ಮನ್ನ ಬೆಚ್ಚಗೆ ಅಪ್ಪುತ್ತೆ. ಇದಾಗಿತ್ತು ಏಳುಮಲೆ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.